ಇಬ್ರು ಅಕ್ಕ ತಂಗಿಯಾರ ಅದಾರಂತ ನೋಡ್ತಾರ. ನಮ್ಮ ತಂಗಿ ಆಗಂದ ಕೂಡಲೇ ಅವಂದ ನೀವು ಏಸು ಮಂದಿ ಅದೀರಿ ಯಾರ್ಯಾರು ಅಂತಂದಾಗ, ಇಲ್ಲ ನಮ್ಮ ಅಕ್ಕ ನಮ್ಮ ತಂಗಿ ನಾವು ಮನ್ಯಾಗ ಎಲ್ಲರೂ ಅದೀವಿ. ಆಗ ಕೃಷ್ಣ ಪರಮಾತ್ಮ ಹೇಳಿದಂತೆ, ನನಗೆ ನಿಮ್ಮ ತಂಗಿ ಆಗಾಕ ಬರಂಗಿಲ್ಲ, ನಾನು ನಿನಕ್ಕಿಂತ ಎಂದೂ ಸಣ್ಣಕ್ಕೆ ಆಗಾಕ ಬರಂಗಿಲ್ಲ, ಇನ್ನು ದೊಡ್ಡಕ್ಕೆ ಅಕ್ಕನ ದೊಡ್ಡವ ಅಕ್ಕನ ನಿಮ್ಮ ಅಕ್ಕ ಆಗಂದ್ರೆ ಅಕ್ಕ ನೋಡಂದಂತ. ಆಗ ಪರಮಾತ್ಮ ಏನಾರ ಆಗ ಮಾರಾಯ, ಒಟ್ಟು ಅಕ್ಕರ ಆಗ ಕಡಿಕ, ಒಟ್ಟು ಅಕ್ಕ ಆಗಂದ ಕೂಡಲೇ ಕೃಷ್ಣ ಸೇಮ್ ಅವ್ರ ಅಕ್ಕನ ಗತಿ ಆಗಿ ಆ ಕಡೆ ಮಾರಾಗೆ ಕಾಟದಾಗ ಆ ಕಡೆ ಮಾರಾಗ ಸೀರೆ ಉಟ್ಕೊಂಡು ಮಲ್ಕೊಂಡಂತ. ಅವ್ರ ಮನೆಯವ್ರು ಬಂದ ಕೂಡಲೇ ಯಾರು ಅಂದ ಕೂಡಲೇ ಅಕ್ಕ ಮಕ್ಕೊಂಡಾಳ. ಹಾಂ ಹೌದಾ ಅಂತಿಬ್ರು ಹೊಳ್ಳಿ ಆದ್ರಂತ. ಕಾರಣ ಏನು ಅಂತಂದ್ರೆ ಪಾಂಡುರಂಗ ಪರಮಾತ್ಮ ಕೃಷ್ಣ ನಮಗಿಂತಲೂ ದೊಡ್ಡವಾಗಾಕ ಬರ್ತದ, ಅವನಿಗೆ ಸಣ್ಣವಾಗಾಕ ಬರಂಗಿಲ್ಲ, ಸಣ್ಣವ್ರಾಗಾಕ ಬರಂಗಿಲ್ಲ. ಇಷ್ಟು ಧ್ಯಾನ ಮಾಡ್ತಿದ್ದಳಲ್ಲ ಸಂತ ಮೀರಾ, ಎಷ್ಟು ಧ್ಯಾನ ಮಾಡ್ತಿದ್ಲು ಅಂತಂದ್ರೆ ಒಂದೊಂದು ಸಾರಿ ಅಂತಿದ್ಲಂತಕಿ ಕೃಷ್ಣಗೂ ಬೈತಿದ್ಲಂತ, ಹೇ ಕೃಷ್ಣ ಏನು ನನ್ನ ಮನಸ್ಸಿನಾಗ ಹೊಕ್ಕಿಯಪ್ಪ, ಏನ್ ನನ್ನ ತಲೆ ಕೆಡಿಸಿಯಪ್ಪ, ದಿನದ 24 ತಾಸು ಯಾರನ್ನ ನೋಡಿದರೂ ನನಗೆ ಕೃಷ್ಣನ ಗತಿನ ಕಾಣ್ತಾರ, ಯಾರನ್ನ ನೋಡಿದರೂ ನನಗೆ ಕೃಷ್ಣನ ಗತಿನ ಕಾಣ್ತಾರ. ಹಂಗೆ ತಯಾರಾಗಬೇಕ್ರಿ, ಭಾವನೆಯೊಳಗೆ ಮನಸ್ಸಿನೊಳಗೆ ಹಂಗೆ ತಯಾರಾಗಬೇಕ್ರಿ. ಅಂದಾಗ ಏನಾದರೂ ದೇವ್ರ ಭೇಟಿ ಆಗ್ಬೋದು. ಈಗ ನೋಡ್ತಿರ್ತೀರಿ ಒಬ್ಬೊಬ್ರು ಸಾಲಿ ಹುಡುಗರು, ಮೊನ್ನೆ ಒಂದು ಊರಿಗೆ ಹೋದಾಗ ಒಬ್ರು ಹೇಳಿದ್ರು, ಹುಡುಗನ ಕಾಲೇಜ್ಗೆ ಇಟ್ಟಿದ್ರಂತ್ರಿ, ಬೆಂಗಳೂರು ಅಂತ ಕಾಲೇಜ್ದೊಳಗೆ. ಮತ್ತಲ್ಲಿ MBBS ಓದಾಕಿದ್ದ. ಆ MBBS ಓದಾಕಿದ್ದಾಗ ಅವ್ರ ಹುಡುಗರು ಡಾಕ್ಟರು, ಹೆಣ್ಣು ಹುಡುಗರು ಗಂಡು ಹುಡುಗರು ಎಲ್ಲ ಓದವ್ರು ಇರ್ತಾರ. ಅವ್ರು ಅಲ್ಲೇ ಮತ್ತೆ ಹೆಂಗಿದ್ರು ಮನೆಗೆ ಹೋಗಿ ಲಗ್ನ ಮಾಡವ್ರಣ, ನೀನು MBBS ಮಾಡಿ ನಾನು MBBS ಮಾಡೀನಿ, ಇಬ್ಬರು ಕೂಡಿ ಲಗ್ನ ಮಾಡ್ಕೊಂಡು ಅಂತ ತಿಳ್ಕೊಂಡು ಅವರು ಹೊಂದಾಣಿಕೆ ಮಾಡ್ಕೊಂಡು ಇಬ್ರು ಓದಾಕತ್ತಿದ್ರು. ಓದ್ಕೊಂತ ಒಬ್ಬರಕ್ಕೊಬ್ಬರು ಇಷ್ಟು ಪ್ರೀತಿ ಮಾಡಿದ್ರು ಅವರು. ಒಬ್ಬರನ್ನ ಬಿಟ್ಟು ಒಬ್ರು ಇರಂಗಿಲ್ಲ, ಅಷ್ಟು ಪ್ರೀತಿ ಇಬ್ಬರಿಗೂ, ಹುಡುಗರಿಗೆ ಇಬ್ಬರಿಗೂ ಅಷ್ಟು ಪ್ರೀತಿ. ಒಂದಿನ ಫೋನ್ ಬತ್ತು ಮನಿಂದ. ಅವ ಅಂದ, ನಮ್ಮ ಮನೆಗೆ ಅವ್ಗೆ ಹೆಂಗೆ ಹೇಳ್ಬೇಕು, ಅಪ್ಪಗೆ ಹೆಂಗೆ ಹೇಳ್ಬೇಕು, ಅವು ಅಪ್ಪಗೆ ಹೇಳಿದ್ರೆ ಬೈತಾರೇನು, ಮತ್ತು ಇಂಥ ಹುಡುಗಿನ ನಾ ಲಗ್ನ ಮಾಡ್ಕೋತೀನಿ ಅಂದ್ರೆ ಬೈತಾರೇನು ಅಂತ ತಿಳ್ಕೊಂಡು ಅವಾಗ ಮನಸ್ಸಿನಾಗ ಅನ್ಕೋಂತ ಮನೆಗೆ ಬರ್ತಿದ್ದ. ಆದರೂ ಹೆಂಗ ಆ ಹುಡುಗಿ ಧ್ಯಾನ ಅವನ ತಲೆಯಾಗ ಹೊಕ್ಕಿತ್ತು. ಯಾರನ್ನು ನೋಡಿದ್ರು ಅವಾಗ ಆ ಹುಡುಗಿ ಗತಿನ ಕಾಣ್ತಿದ್ರಂತೆ ಎಲ್ಲರೂ. ಯಾರನ್ನು ನೋಡಿದ್ರು ಅವೇನು ಲಗ್ನ ಆಗಾಕ ನಿಂತಲ್ಲ ಅಕ್ಕಿಗತೆನ ಕಾಣ್ತಿದ್ರತ್ತೆ ಎಲ್ಲರೂ. ಮಣಿಗೆ ಬಂದ ಬಾಗಲದೊಳಗೆ ಒಳಗೆ ದಾಟುಗುಡ್ದ ಎದುರುಗಡೆ ಲಕ್ಷ್ಮಿ ಫೋಟೋ ಹಾಕಿದ್ರಂತ ಅವ್ರ ಮನ್ಯಾಗ. ಅವ್ರವ್ವ ಬಹಳ ಭಕ್ತಿ, ಎದುರುಗಡೆ ಲಕ್ಷ್ಮಿ ಫೋಟೋ ಹಾಕಿದ್ರು. ಒಳಗಡೆ ಬರ್ಗುಡ್ದ ಅವ್ ಫೋಟೋ ನೋಡಿದ, ಆ ಫೋಟೋದಾಗ ಲಕ್ಷ್ಮಿ ಕಾಣ್ಲಿಲ್ಲ ಅವಾಗ, ಆಕೆನೇ ಕಾಣ್ಲು. ಅವ ಅಂದ, ನಮ್ಮವ್ಗ ಆ ಹುಡುಗಿನ ಲಗ್ನ ಆಗೋದು ಹಾಗಾವ್ ಇವ್ರಿಗೆ ಹೆಂಗೆ ಗೊತ್ತಾಗ್ಯದ, ತಂದು ಫೋಟೋ ಹಾಕ್ಯಾರಲ್ಲ ಅಂತ ತಿಳ್ಕೊಂಡು ಅವ್ರವ್ಗ, ಯಾವ ಈ ಹುಡುಗಿದ ಫೋಟೋ ಇಲ್ಯಾಕೆ ಹಾಕಿ ಅಂದವ. ಅವ್ರ ಒಂದು ಏನು ತೆಲಿಗಿಲಿ ಕೆಟ್ಟದ ನಿಂದು, ಅಲ್ಲೋ ಲಕ್ಷ್ಮಿ ಅದಾಳಕಿ. ಅವ ಅಂದ, ಯಾ ಲಕ್ಷ್ಮಿ, ನಮ್ಮ ಹುಡುಗಿಗತೆ ಕಾಂತಾಳಲ್ಲ ಈಕಿ ಅಂತವ. ಅಂದ್ರ ಹೆಂಗ ಧ್ಯಾನ ಹೇಳಾಕತ್ತೀನಿ ನಾನು. ನಾವು ಈ ಭೌತಿಕ ವಸ್ತುಗಳನ್ನು ಎಷ್ಟು ಪ್ರೀತಿಸ್ತೀವಲ್ಲ, ನೀವು ಗಂಡ ಹೆಂಡತಿ ಅಂತಿರ್ತೀರಿ ನೋಡ್ರಿ, ಒಮ್ಮೆ ಖುಷಿಯೊಳಗೆ ಮಾತಾಡುವಾಗ ಅಂತಿರ್ತಾರೆ ಗಂಡ ಹೆಂಡತಿ, ನೀ ಇರ್ಲಿಲ್ಲ ಅಂದ್ರೆ ನಾನು ಇರಂಗಿಲ್ಲ ನೋಡು. ಮತ್ತೆ ಸುಮ್ಮ ಅನ್ನೋದಟ್ಟರೆ ಇದೆ. ಅವ್ರು ಇರ್ಲಿಕ್ಕಂದ್ರೆ ಇವರು ಇರ್ತಾರ, ಇವ್ರು ಇರ್ಲಿಕ್ಕಂದ್ರು ಅವರು ಇರ್ತಾರ. ಜಗತ್ತು ಹಿಂಗೆ ನಡೆದ ಬಿಟ್ಟದ ಇದು. ಎಲ್ಲರೂ ಸೋಮ್ ಖುಷಿಯೊಳಗಿದ್ದಾಗ ಅವನು ಅಂತಿರ್ತಾನೆ, ಮತ್ತು ನೀ ಇರ್ಲಿಲ್ಲ ಅಂದ್ರೆ ನಾ ಇರ್ತನೇನು. ಇವ್ರ ಗಂಡ ಹೆಂಡತಿ ಕೂತಾಗ ಆಕೆ ಹೆಂಡತಿ ಕೇಳಿದ್ಲತ್ತು, ಸೋಮ್ ಕೇಳಬಾರ್ದ್ರೆ ಹೆಂಗೆ ಕೇಳಬಾರ್ದು, ಸೋಮ್ ಕೇಳಿದ್ಲಂತಕಿ. ಏನು ಕೇಳಿದ್ಲಂದ್ರೆ, ನೀ ನನ್ನ ಮೇಲೆ ಎಷ್ಟು ಪ್ರೀತಿದಿ ಅಂತ ಕೇಳಿದ್ಲಂತ ಗಂಡಗ. ಹಂಗೆಲ್ಲ ಕೇಳಬಾರ್ದ್ರಿ. ನನ್ನ ಮೇಲೆ ನೀ ಎಷ್ಟು ಪ್ರೀತಿದಿ ಅಂತ ಗಂಡಗ ಕೇಳಿದ ಕೂಡಲೇ ಗಂಡಂದವ, ನಾ ಶಹಜಾನ್ ನಟ್ಟು ಪ್ರೀತಿ ಅದನ್ನಂದವ. ಶಹಜಾನ್ ತಾಜ್ ಮಹಲ್ ಕಟ್ಟ್ಯಾನಲ್ರಿ, ಶಹಜಾನ್ ನಟ್ಟು ಅವನಿಗಿಂತ ಹೆಚ್ಚು ನಾ ಪ್ರೀತಿ ಅದನ್ನ ನಿನ್ನ ಮ್ಯಾಲ ಆಕೆ ಅಂದ್ಲು. ಮತ್ತು ಶಹಜಾನ್ ನಟ್ಟು ನನ್ನ ಮೇಲೆ ನೀ ಪ್ರೀತಿದಿ ಅಂದ್ರ ನೀನು ಆ ತಾಜ್ ಮಹಲ್ ಕಟ್ಟಿಸ್ತೇನೆ ನನ್ನ ಸಲಾಗಿ ನೀ ತಾಜ್ ಮಹಲ್ ಕಟ್ಟಿಸ್ತೇನೆ ಅಂದ ಕೂಡಲೇ ಅವ ಗಂಡ ಏನನ್ಬೇಕ್ರಿ, ಹುಚ್ಚಿ ತಾಜ್ ಮಹಲ್ ಕಟ್ಸಾಕ 5 ಎಕರೆ ಜಾಗನ ಅಗಾವ್ ತಗೊಂಡ್ ಇಟ್ಕೊಂಡು ಕೂತಾನಿ, ದಾರಿ ನೋಡಕತ್ತೇನೆ ಈಗ. ಇದು ಕೇಳ್ಬೇಕಾರ ಇಂಥವೆಲ್ಲ. ಮತ್ತು ಅವ್ನ ಗಂಡನು ಶಾಣೆ ಇದ್ದಾರೆ. ನಾ ಶಹಜಾನ್ ಅಂದ, ಮತ್ತು ಶಹಜಾನ್ ಅಂದ ಕೂಡಲೇ ತಾಜ್ ಮಹಲ್ ನಾ ಈಗ 5 ಎಕರೆ ಜಾಗ ತಗೊಂಡು ರೆಡಿ ಇಟ್ಟೆನ್ನೆ ಈಗ, ಸೋಮ ನಿನ್ ದಾರಿ ನೋಡಕತ್ತೇನೆ ಎದ್ರದ್ರಿ.
ಆಕೆ ಅಂದು ಯಪ್ಪ ಅಂದಕ್ಕಿ, ಶಹಜಾನ್ ಬ್ಯಾಡ ಅಂದಕ್ಕಿ, ನಮಗೆ ತಾಜ್ ಮಹಲು ಬ್ಯಾಡ ಅಂದಕ್ಕಿ. ಗಂಡ ಹೆಂಡತಿ ಕೇಳಬಾರದು. ಗಂಡಗ ಸೋಮ ಅಂತಿರ್ತಾರ, ಹಂಗೆ ಎಲ್ಲರೂ ಅಣ್ಣ ಸಲುವಾಗಿ ಅಂತಿರ್ತಾರೆ. ನಾ ಮೇಲೆ ಹೇಳ್ತೀರಿ ನೋಡ್ರಿ, ಯಾರ ತೀರ್ಕೊಂಡಾಗ ಸೋಮ ಅಳ್ತಿರ್ತಾರೆ. ಹೆಂಗೆ ಅಳ್ತಿರ್ತಾರ? ಅನಿವಾರ್ಯ ಇರ್ತದ. ಅತ್ತವ್ರೆಲ್ಲರೂ ಸತ್ತ ಹೊಕ್ಕಾರ ಏನ್ರಿ? ಆಗಂಗಿಲ್ಲ, ಜಗತ್ತಿನ ನೇಮ್ ಇಲ್ಲ ಅಂತಿರ್ತೀವಿ ನಾವು ಹಂಗೆ. ಆದ್ರೆ ನಾವು ಎಷ್ಟು ಗಂಡನ ಮ್ಯಾಗ ಪ್ರೀತಿ ಇದೀವಲ್ಲ, ನಾವು ಎಷ್ಟು ಮಕ್ಕಳ ಮೇಲೆ ಪ್ರೀತಿ ಇದೀವಲ್ಲ, ನಾವು ಎಷ್ಟು ಆಸ್ತಿ ಮೇಲೆ ಪ್ರೀತಿ ಇದೀವಲ್ಲ, ಅದೆಲ್ಲದಕ್ಕಿಂತಲೂ 10 ಪಟ್ಟು ಪಾಂಡುರಂಗನ ಮೇಲೆ ಪ್ರೀತಿ ಇದ್ದೀವಂದ್ರೆ ಇವತ್ತ ಆ ಪಾಂಡುರಂಗ ನಮಗೆ ದರ್ಶನ ಕೊಡ್ತಿದ್ದ. ಇವತ್ತ ಆ ಪಾಂಡುರಂಗ ನಮಗೆ ದರ್ಶನ ಕೊಡ್ತಿದ್ದ. ನಮ್ಮ ಗಂಡನ ಮ್ಯಾಗ, ರೊಕ್ಕದ ಮ್ಯಾಗ, ಆಸ್ತಿ ಮ್ಯಾಗ ಇದ್ದಟ್ಟು ಪ್ರೀತಿ ಪಾಂಡುರಂಗನ ಮೇಲೆ ನಾವು ಇಲ್ಲ. ಪರಮಾತ್ಮನ ಮೇಲೆ ನಾವು ಅಷ್ಟು ಪ್ರೀತಿ ಇಲ್ಲ. ನಾವೇನಪ್ಪ ಅಂತಂದ್ರೆ ನಮ್ಮ ಸಂಸಾರದ ಸಲುವಾಗಿ, ನಮ್ಮ ಸಂಸಾರ ಶುದ್ಧ ಮಾಡ್ಕೊಳ್ಳೋ ಸಲುವಾಗಿ ನಾವು ಭಕ್ತಿ ಮಾಡೋರು. ಆದ್ರೆ ಮುಕ್ತರಾಗೋ ಸಲುವಾಗಿ, ಪಾಂಡುರಂಗನ ಸ್ವರೂಪವನ್ನು ನೋಡೋ ಸಲುವಾಗಿ ನಾವು ಭಕ್ತರಾದವರಲ್ಲ. ಆದ್ರೆ ಹಿಂದಿನ ಸಂತರೆಲ್ಲರೂ ಹೆಂಗಪ್ಪ ಅಂತಂದ್ರೆ ಅವರ ಸಂಸಾರಕ್ಕೆ ಅಷ್ಟು ಪ್ರಾಧಾನ್ಯತೆ ಕೊಡ್ತಿದ್ದಿಲ್ಲ. ಈಗ ಗಂಡೊಂದು ಈಟ ಭಕ್ತಿ ಹೆಚ್ಚು ಮಾಡಕತ್ತಿದಂದ್ರೆ ಹೆಂಡತಿಗೆ ಚಿಂತಿನ ರೀ. ಮತ್ತು ಹೆಂಡತಿ ಈಟ ಭಾಳ ಭಕ್ತಿ ಮಾಡೋದು, ಸಾಧುರು ಕೂಡ ಸಂತರು ಕೂಡ ಪುರಾಣ ಪ್ರವಚನ ಹೆಚ್ಚು ಹೋಗಾಕತ್ತಿದ್ಲು ಅಂದ್ರೆ ಅವಂಗ ಸಿಟ್ರಿ. ಏನು ಬರೀ ಅದನ್ನಾದ ಮತ್ತಿನ್ನು ಇಲ್ಲೆಲ್ಲ ಹೆಂಗೆ ಚಾಲೂನ ಮಾಡ್ತಾರೆ ಮನ್ಯಾಗ. ಆದ್ರೆ ಹಿಂದಿನವರು ಒಬ್ರಿಗೊಬ್ರು ಏನು ಬೇಕಾದಾದರೂ ಅದಕ್ಕೆ ಅರ್ಥ ಇರಲಿಲ್ಲ. ಮನ್ಯಾಗ ಗಂಡುಗಳು ಕೆಲವೊಬ್ಬರು ಹೆಣ್ಮಕ್ಳು ಇರ್ತಾರೆ ನೋಡ್ರಿ, ಏನಾರ ಗಂಡಗೆ ಒಬ್ಬರು ಅದಕ್ಕೆ ಸಾಥ ಕೊಡ್ತಿರಂಗಿಲ್ಲ. ಅದಕ್ಕೆ ಬಸವಣ್ಣವ್ರು ಅಂತಾರೆ, ಅವ್ರು ಏನಂತಂದ್ರೆ ಹೆಂಡತಿ ಮಾರಿಮಸನೆಯ ಭಕ್ತಿ, ಗಂಡ ಕೊಂಬುವುದು ಪಾದೋದಕ ಪ್ರಸಾದ, ಸತಿಪತಿಗಳು ಒಂದಾಗದ ಭಕ್ತಿ, ಅಮೃತದೊಳಗೆ ವಿಷವ ಬೆರೆಸಿದಂತೆ ಕೂಡಲ ಸಂಘ ಅಂತಾರಲ್ಲ. ಹಂಗೆ ಗಂಡು ಒಂದು ಕಡೆ, ಹೆಂಡತಿ ಒಂದು ಕಡೆ ಇತ್ತು ಅಂತಂದ್ರೆ ಅದು ಭಕ್ತಿ ಆಗೋದಿಲ್ಲ, ಅದು ಅಮೃತದೊಳಗೆ ವಿಷ ಸುರಿಯುವುದಂಗೆ ಆಗ್ತದ ಅಂತ. ಕೆಲವೊಂದು ಕಡೆ ಗಂಡ ಭಾಳ ಭಕ್ತಿ ಇರ್ತಾನೆ, ಹೆಂಡತಿ ಭಕ್ತಿ ದಾನ ಧರ್ಮ ಇರಂಗಿಲ್ಲ. ಮತ್ತು ಕೆಲವೊಂದು ಕಡೆ ಹೆಂಡತಿ ಇರ್ತಾಳೆ, ಗಂಡ ಇರಂಗಿಲ್ಲ. ಮತ್ತು ಹಂಗಿದ್ದಾಗನ ಪಕ್ಕಾ ಜ್ಞಾನ ಆಗ್ತದ ರೀ. ಇಬ್ಬರು ಇದ್ರೆ ಆಗಂಗಿಲ್ಲ. ಈಗ ನೋಡ್ರಿ ನೀವು, ಸಂತ ತುಕಾರಾಮನ ಹೆಂಡತಿ ಚಂದ ಬಾಳೆ ಮಾಡ್ಬೇಕನ್ನಕ್ಕಿ, ಸಂತ ತುಕಾರಾಮ ಅವ ಬಾಳೆ ಗಳಿಸೋದು ಚಿಂತಿ ಇದು ಅದಿಲ್ಲ. ಅವಂಗೊಟ್ಟೇನು ಚಿಂತಿ? ಯಾವಾಗ ಪಾಂಡುರಂಗ ಭೇಟಿ ಆದಾನು, ಯಾವಾಗ ಈ ಜನ್ಮ ಸಾರ್ಥಕತೆ ಆದೀತು, ಯಾವಾಗ ಈ ಚರ್ಮ ಚಕ್ಷುವಿನಿಂದ ಪಾಂಡುರಂಗನನ್ನು ನೋಡೇನು ಅಂತಕ್ಕಂಥ ಭಾವನೆ ಈ ಕಡೆ ಅವಂದು. ಅವನು ಕೇಳಿದ್ರಂತ ಒಂದು ಸಾರಿ ಇದು ತುಕಾರಾಮನ್, ಅಲ್ಲಪ್ಪ ನೀನು ಹೆಂಡತಿ ಇಷ್ಟು ಕೆಟ್ಟದಾಳ, ಇಷ್ಟು ಬೈತಾಳ, ನಿನ್ನ ಬೈತಾಳ, ನೀ ಯಾರನ್ನ ನೆನೆಸ್ತೀಯ ಅವ್ರನ್ನ ಬೈತಾಳ. ಪಾಂಡುರಂಗನೂ ಬೈತಿದ್ಲಂತ, ಕರಿ ಇಟ್ಟ್ಯಾ ಅಂತ ತಿಳ್ಕೊಂಡು ಅವನು ಬೈತಿದ್ಲಂತ. ಯಾರನ್ನ? ಪಾಂಡುರಂಗನ್. ನಾನು ತಲೆ ಕೆಡಿಸಿದೀನಿ ಅಂತೇಳಿ, ನಾನು ಗಂಡನ ತಲೆ ಕೆಡಿಸಿದ್ ಅವನು ಬೈತಿದ್ಲಂತ. ಅದಕ್ಕೆ ನೀನು ಹೆಂಡತಿ ಹಿಂಗೆ ಬೈತತಿ ಹೆಂಗಂತಂದಾಗ ಅವ ತುಕಾರಾಮ್ ಹೇಳ್ತಿದ್ದಂತೆ, ನನಗೆ ಭಕ್ತಿ ಬಲಿಯಾಕ, ನನ್ನಲ್ಲಿ ಭಕ್ತಿ ಹೆಚ್ಚಾಗಾಕ ನನ್ನ ಹೆಂಡತಿನ ಕಾರಣ ಅಂದತ್ತವ. ನಾನು ಹೆಂಡತಿ ಹಂಗದಾಳ ಅಂತ ತಿಳ್ಕೊಂಡು ನನ್ನ ಪಾಂಡುರಂಗನ ಕಡೆಗೆ ನನ್ನ ಮನಸ್ಸು ಹೋಗ್ಯದ. ನನ್ನ ಹೆಂಡತಿ ಎಲ್ಲರ ಬೈಲಿಲ್ಲ ಅಂತಂದ್ರೆ, ನನ್ನ ಹೆಂಡತಿ ನನ್ನ ಚಂದ ನೋಡ್ಕೊಂಡಿದ್ಲು, ಚಂದ ಊಟ, ಚಂದ ನೀರ, ಚಂದ ನಿದ್ದಿ, ನನ್ನ ಕಾಲೊತ್ತೋದು, ನನ್ನ ಅತಿ ಪ್ರೀತಿ ಮಾಡ್ತಿದ್ಲು ಅಂದ್ರೆ ಆ ನನ್ನ ಪ್ರೀತಿ ಪಾಂಡುರಂಗನ ಕಡೆಗೆ ಹರಿದು ಹೋಗೋದು ಆಕಿ ಕಡೆ ಹರಿದು ಹೋಗಿತ್ತೋ. ನನ್ನ ಹೆಂಡತಿ ನನ್ನ ಪ್ರೀತಿ ಮಾಡಂಗಿಲ್ಲ ಅಂತ ತಿಳ್ಕೊಂಡನ ನಾನು ಅವನು ಪ್ರೀತಿ ಮಾಡಾಕತ್ತೇನಿ, ನನ್ನ ಪ್ರೀತಿ ಅವನ ಕಡೆ ಹರಿದು ಹೊಂಟದ. ನನ್ನ ಪಾಂಡುರಂಗನನ್ನು ಒಲಿಸಿಕೊಳ್ಳಾಕ ನನಗೆ ಯಾರ ಕಾರಣ ಅಂತಂದ್ರೆ ನನ್ನ ಹೆಂಡತಿನೇ ಕಾರಣ ಅಂತ ಸಂತ ತುಕಾರಾಮ್ ಹೇಳಿದಂತ. ಅಂದ್ರೆ ಮತ್ತೆ ಜಗಳ ಗಂಟೆ ಹೆಂಡತಿನೇ ಸಿಗುದು ಕಪಾಡ ಅಂತೀರೇನು? ಮತ್ತು ತುಕಾರಾಮನಗತೆ ಕೆಲವೊಬ್ರು ಇರ್ತಾರ್ರಿ ಹಂಗ, ಮನ್ಯಾಗ ಏನು ತಂದು ಕೊಟ್ರು ಹಂಗ ಒಟ 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 ಪಿಟಿ 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 ಗಂಡಗ ಕೆಲವು. ಅದಕ್ಕೆ ಮನ್ಯಾಗ ಗಂಡ್ಮಕ್ಳು ಭಾಳ ಇರೋದು ಕಡಿಮೆ ನೋಡ್ರಿ. ಗಂಡ್ಮಕ್ಳು ಭಾಳ ಮನ್ಯಾಗ ಕುಂಡ್ರಂಗಿಲ್ರಿ. ಆಫೀಸ್ ಡ್ಯೂಟಿ ಇತ್ತಂದ್ರೆ ಆಫೀಸ್ಗೆ ಹೋಗೋದು, ಕಿರಾಣಿ ಡ್ಯೂಟಿ ಇತ್ತಂದ್ರೆ ಕಿರಾಣಿ, ದುಕಾನ್ ಯಾವ್ದ ಇದ್ರು ದುಕಾನಕ್ಕೆ. ಆನಂತರ ಏನೂ ಇರಲಿಲ್ಲ ಅಂದ್ರೆ ಸೋಮು ಚಾ ಕುಡಿದು ಬಂದು ಮಂದಿ ಕೂಡ ಮಾತಾಡ್ಕೋತ ಕುಂಡಿರ್ತಾರೆ. ಮನ್ಯಾಗ ಕುಂಡ್ರಂಗಿಲ್ಲ ಅವ್ರು. ಕಿರಿಕಿರಿ ಬಾಡ್ರಿ, ಹೌದಿಲ್ರಿ? ಮತ್ತೆ ಮನ್ಯಾಗ ಕಿರಿಕಿರಿ ಬಾಳ ಅಂತ ತಿಳ್ಕೊಂಡು ಅವ್ರು ದೂರ ಬಂದು ಕೊಂಡಿರ್ತಾರ್ರಿ. ಯಾವಾಗ ಅಂದ್ರೆ ಊಟದ ಟೈಮ್ ಆದ ನಂತರ ನೀವು ಫೋನ್ ಮೇಲೆ ಫೋನ್, ಹಂಗ ಟೈಮ್ ಆಗ್ಯದ ಗೊತ್ತದ ಇಲ್ಲ, ಬಾ ಬಾ ಅಂದಾಗ ಬಂದ ಕೂಡಲೇ ಊಟ ಮಾಡಿ ಮಲ್ಕೊಂಡೇ ಇರಬೇಕು, ಎದ್ದು ಕೂಡಲೇ ಜಾಗ ಮಾಡಿ ಹೋಗೇ ಇರಬೇಕು.
ಇಂಥ ಯಾಕಂದ್ರೆ ನೀವು ಸುಮ್ಕೊಂಡ್ರು ಮಂದಿ ಅಲ್ರಿ ಅವ. ನೀವು ಹಂಗೆ ಚಾಲೂನಲ್ಲ, ಊಟ ಮಾಡ್ಕೋತ ಊಟ ಕೊಟ್ಕೋತ. ಇಲ್ಲಿ ಮಲ್ಲ ಓದಾಳಲ್ಲ, ನಿನ್ನಕ್ಕೆ ಕಂಡು 2 ತೊಲಿ ತಂದತ್ತು ನೋಡು ಹೇಳ್ದ ಅವ್ನು. ಅಂದ್ರೆ ಕಡೆಗೆ ನೀವು 1 ತೊಲಿಯಾರ ತೊಗೊಂಡು ಬಾ ಅಂತಕ್ಕಿಗೆ ಅವ್ಗೆ ಹೇಳೋದಂಗೆ. ಮೊನ್ನೆ ಅವರು ಇದನ್ನು ತಂದ್ರಂತ ಭಾರಿ ಮಸ್ತ್ ತಂದಾರ, ಪ್ಲಾಟ್ ತೊಗೊಂಡು ಅದು ತೊಗೊಂಡು ಇದು ತೊಗೊಂಡು. ಅವಂತಾನೆ ಏನಾರ ಯಾಕೆ ತೋರ್ಕೊ ಪಟ್ನ ಊಟಕ್ಕೆ ಕೊಂಡು ನನಗೆ ಮೊದಲು ಊಟ ಮಾಡಿ ಹೋಗ್ಬೇಕಣ್ಣ, ಕರೆಯಾಗತ್ತಾರಲ್ಲಿ ನನಗೆ ಅರ್ಜೆಂಟ್ ಅದ. ಅವ ಹೋಗೋ ಅವಸರ, ಯಾಕೆ ಇದ್ರ ಸಲಾಗೆ ಒಟ್ಟು ಏನಾರ ಹೋಗ್ಬೇಕು. ಹೆಣ್ಮಗಳು ಇಟ್ಟು ಮಾತಾಡ್ತಿದ್ಲಂತ್ರಿ ಗಂಡಗ. ಎಷ್ಟು ಮಾತಾಡ್ತಾಳಂದ್ರೆ ಬೈಯುದ ಏನಾರ ಒಟ 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 ಹಚ್ಚುದ ಅವ ಇರು ತಕ್ಕ ಹಾದಂದ್ರೆ ತಣ್ಣಗೆ ಇರ್ತಿದ್ದ. ಒಂದು ದಿವ್ಸ ಯಾರ್ದೋ ಬೀಗರದು ಮದುವೆ ಇತ್ತರಿ, ಮದುವೆಗೆ ಹೋಗ್ಬೇಕಂತ ಇಬ್ಬರು ಸೈಕಲ್ ಮೋಟ್ರ್ ಮ್ಯಾಗ ಹೊಂಟಿದ್ರು. ಸೈಕಲ್ ಮೋಟ್ರ್ ಮ್ಯಾಗ ಹೊಂಟಾಗ ಹಿಂದೆ ಕೂತಿದ್ಲಕ್ಕೆ ಹೆಣ್ಮಗಳು. ಹಿಂದೆ ಕೂತಾಗಾರ ಸುಮ್ಕೊಂಡಿರ್ಬೇಕಲ್ಲ, ಅವ ಮುಂದೆ ಹೊಡ್ಯಾಕತ್ತಾನ. ಇಲ್ಲೇ ಹಿಂದೆ ಕೂತಿರ್ತಾಡ್ರ, ಕಿವಿ ಸಮೀಪ ಚಾಲೂನ ಕಿವಿಯಾಗ ಅದಾತು ಇದಾತು ಹಂಗೆ ಹಿಂಗೆ. ಅವ್ರು ಬಂದಿದ್ರು ಇವ್ರು ಬಂದು ಹಂಗೆ ಹೇಳಕಿನ ಅವ ತಲೆ ಕೆರ್ಕೊಂಡು ಹಂಗೆ ಹೊಡ ಈಗಿದು ಕೇಳಿ ಆ ಮುಂದೆ ಬಂದದ್ದು ರೋಡ್ ಬರಕ್ಕೆ ಗೊತ್ತಾಗಿಲ್ಲ ಅವಂಗ. ಹ್ಞೂ ಅನ್ಕೋತ ಹೋಗಿ ಜಿಗಿಸಿದ. ಏನು ರೋಡ್ ಬೇರ್ಕ ಜಿಗಿಸಿದ್ ನೋಡ್ರಿ, ಹಿಂದೆ ಕೂತದ್ದು ಬೆತ್ತರಿ ಪಾಪ. ಅವ್ವ ಕೆಳಗೆ ದಪ್ಪತ್ತು ಬಿದ್ಲು. ಅದು ಹಿಂಗೆ ಬಿದ್ದಿಲ್ರಿ, ಮುಂದೆ ಬಿದ್ಲು. ಕೆಳಗೆ ಮೋತಿ ಬಡದು ಹಲ್ಲು ಮುರಿತು ರೀ, ಮುಂದಿನ ಹಲ್ಲು ಮುರಿತು. ಅದು ಹಲ್ಲು ನಟ್ಟು ಒಂದಿಟ್ಟು ತುಟಿ ಪೂರ ಕೊರ್ದಂಗಾತು. ಪಟ್ನ ದವಾಖಾನಿಗೆ ತೊಗೊಂಡು ಹೋದ. ಅವ್ರು ಕರ್ಕೊಂಡು ಹೋದರು. ಒಳಗೆ ಹೋಗಿ ಎಲ್ಲ ವ್ಯವಸ್ಥೆ ಮಾಡಿ ಡಾಕ್ಟರ್ ಹೊರಗೆ ಬಂದ. ಇಲ್ರಿ ನಿಮ್ಮ ಹೆಣ್ಮಕ್ಳದು ಒಂದಿಟ್ಟು ಮ್ಯಾಗಿನ ತುಟಿ ಭಾಳ ಹರಿದದ್ರಿ, ಅದಕ್ಕೆ ಹೊಲಿಗೆ ಹಾಕ್ಬೇಕಾಗ್ಯದ್ರಿ ಅಂದ ಕೂಡಲೇ ಅವ ಗಂಡ ಹೇಳ್ದೆ, ಎಡ್ಡಕ್ಕೂ ಕೂಡಿ ಹಾಕಿಬಿಡ್ರಿ ಅಂದವ. ಅದೊಂದಿಟ್ಟ ಮ್ಯಾಗಿಂದು ತುಟಿ ಕಚ್ಚಾಗ್ಯದ್ರಿ, ಅದಕ್ಕೊಂದಿಟ್ಟ ಹೊಲಿಗೆ ಹಾಕ್ಬೇಕ್ರಿ ಅಂತಂದಾಗ ಇವ್ ಗಂಡ ಏನು ಅನ್ಬೇಕ್ರಿ, ಅದು ಏನಾರ ಯಾಕಾಗಲ್ಲಕತ್ತ ಎಡ್ಡಕ್ಕೂ ಕೂಡಿ ಹಾಕ್ಬಿಡು ಅಂದವ್ ಡಾಕ್ಟರ್. ಯಾಕ್ರಿ ಎಡ್ಡಕ್ಕೂ ಕೂಡೆ ಯಾಕೆ ಹಾಕೋದು? ಇಲ್ರಿ ನಾವು ಹೇಳ್ದಟ್ಟು ಮಾಡಲ್ಲ, ನೀವು ಎಡ್ಡಕ್ಕೂ ಕೂಡೆ ಹಂಗೆ ಹಾಕಕ್ಕೆ ಬರಂಗಿಲ್ಲ ರೀ. ಮ್ಯಾಗಿಂದ ಅಟ್ಟ ಹರಿದದ, ತಳಗಿಂದ ಏನಾಗಿಲ್ಲ. ಏನು ನೀವು ತಳಗಿಂದ ಮ್ಯಾಗಿಂದ ಕೂಡಿ ಹಾಕ ಎಕ್ಸ್ಟ್ರಾ ಚಾರ್ಜ್ ಆದ್ರೆ ನಾವು ಕೊಡ್ತೀವ ಅಂದಿವ. ಡಾಕ್ಟರ್ ಅಂದ, ಯಾಕಪ್ಪ ಹಿಂಗ್ಯಾಕೆ ಅನ್ಕೂಲ, ಸಾಕಾಗಿದ್ರಿ ನಮಗೆ ಒಟ್ಟು. ಈಗ ನಾವು ಬಿದ್ದದ್ದ ಅದ್ರ ಸಂಬಂಧ, ಅದಕ್ಕೆ ಮನ್ಯಾಗ ಹೆಂಗಂತಂದ್ರೆ ಗಂಡ ನೆಮ್ಮದಿಯಿಂದ ಇರ್ಬೇಕು. ದಿನದ 24 ತಾಸು ನಾವೆಲ್ಲ ಕೂಡಿ ಎಲ್ಲಿರ್ತೀವಿ ಅಂದ್ರೆ ಮನ್ಯಾಗ ಇರ್ತೀವಿ ರೀ. ನಮಗೆ ಎಲ್ಲ ಬೇಸರ ಆದರೂ ಮಣಿ ಬೇಸರ ಆಗಬಾರ್ದು ನೋಡ್ರಿ. ನಮಗೆ ಎಲ್ಲ ಬೇಸರ ಆದರೂ ಮಣಿ ಬೇಸರ ಆಗಬಾರ್ದು. ಮತ್ತು ಮಣಿನ ಬೇಸರ ಆತಂದ್ರೆ ಇನ್ನೇನು ಕೆಂಪು ಹಾಕೊಂಡು ಮಡ್ದಾಗ ಹಾಕೊಂಡ್ರೆ ಮತ್ತೇನೈತಿ? ಹ್ಞೂ ಒತ್ತಿರೋದಕ್ಕೆ ಹಂಗೆ ರೀ ಸ್ವಾಮಿ, ನಮ್ಮ ಗಂಡಗ ನಾವು ಕೆಂಪು ಹಾಕಿ ನಾವು ಹೌದಿಲ್ರಿ. ಮಣಿ ಬೇಸರ ಆಗಬಾರ್ದು ಗಂಡಗ, ನಿಮಗೂ ಮಣಿ ಬೇಸರ ಆಗಬಾರ್ದು. ಮಣಿ ಯಾವಾಗ ಬೇಸರ ಆಗ್ತದ ಅಂತಂದ್ರೆ ಯಾವಾಗ ಯಾವ ಮಣಿಯೊಳಗೆ ಧಾರ್ಮಿಕತೆ ಇಲ್ಲ, ಯಾವ ಮಣಿಯೊಳಗೆ ಸಮಾಧಾನ ಇಲ್ಲ, ಯಾವ ಮಣಿಯೊಳಗೆ ಶಾಂತಿ ಇಲ್ಲ, ಯಾವ ಮಣಿಯೊಳಗೆ ನೆಮ್ಮದಿ ಇಲ್ಲ, ಆ ಮಣಿ ಗಂಡಗೂ ಬೇಸರ ಆಗ್ತದ, ಹೆಂಡತಿಗೂ ಬೇಸರ ಆಗ್ತದ, ಮಕ್ಕಳಿಗೂ ಬೇಸರ ಆಗ್ತದ. ನಾವೆಲ್ಲ ಏನಪ್ಪ ಅಂದ್ರೆ ಇದ್ದದ್ರೊಳಗೆ ಅದು ಒಂದ ತುತ್ತಣ್ಣಿರ್ಲಿ, ಭಗವಂತ ಎಷ್ಟು ಕೊಟ್ಟಾನಲ್ಲ ಕೊಟ್ಟದ್ರೊಳಗೆ ಅದು ಭಗವಂತನ ಪ್ರಸಾದ ಅಂತ ತಿಳ್ಕೊಂಡು ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಶೋಪಜಾಯತೆ. ಕೃಷ್ಣ ಪರಮಾತ್ಮ ಭಗವದ್ಗೀತೆಯೊಳಗೆ ಹೇಳಿದಂಗೆ ಅದು ಪ್ರಸಾದ ಅಂತ. ಮಕ್ಕಳು ಗಂಡ ಹೆಂಡತಿ ಎಲ್ಲರೂ ಕೂತ್ಕೊಂಡು ಚಂದ ಊಟ ಮಾಡಿ ನಕ್ಕೋಂತ ಇದ್ದೀವಂದ್ರೆ ಇದಕ್ಕಿಂತಲೂ ಸ್ವರ್ಗ ಜಗತ್ತಿನೊಳಗೆ ಬೇರೆ ದೊಡ್ಡದು ಯಾವುದೂ ಇಲ್ಲ. ಇದೇ ದೊಡ್ಡ ಸ್ವರ್ಗ. ಮಣಿಯೊಳಗೆ ನೆಮ್ಮದಿ ಇರಬೇಕು, ಮಣಿಯೊಳಗೆ ಶಾಂತಿ ಇರಬೇಕು. ಹಂಗಿತ್ತು ಅಂತಂದ್ರೆ ಆ ಮಣಿಯೊಳಗೆ ಪರಮಾತ್ಮನ ವಾಸ ಇರ್ತದೆ ರೀ. ಒಂದೀಟ್ ಏನಾರ ಹೆಚ್ಚಕಮ್ಮ ಆತಂದ್ರೆ ನಮ್ಮ ಮಗಳು ಎಲ್ಲರ ಹೋಗೋದು ಜ್ಯೋತಿಷ್ ಹೇಳೋರು ಮುಂದೆ, ನೋಡ್ರಿ ನಮ್ಮ ಮನ್ಯಾಗ ಭಾಳ ಕಾಡಾಕತ್ತದ ರೀ, ಭಾಳ ಕಾಡಾಕತ್ತದ ರೀ ನಮ್ಮ ಮನ್ಯಾಗ. ಅವ್ರೇನು ಹೇಳ್ತಾರೆ ರೀ ಜ್ಯೋತಿಷ್ ಹೇಳೋರು ಏನು ಹೇಳ್ತಾರೆ? ಏನು ಜ್ಯೋತಿಷ ಇರ್ತದ ಇಲ್ಲ ಅಂತ ಅರ್ಥಲ್ಲ. ಆದರೂ ಏನಪ್ಪ ಅಂತಂದ್ರೆ ವಾಸ್ತು ಚೇಂಜ್ ಮಾಡಿದ್ರೆ ಮಣಿ ಸುದ್ದಾಗಂಗಿಲ್ಲ. ನಮ್ಮ ಮನಸ್ಸು ಚೇಂಜ್ ಮಾಡ್ಬೇಕು ಮಣಿ ಅಂತಿರ್ತೀವಿ ನಾವು. ಆ ಬಾಗಲ ಇಲ್ಲಿ ತೆಗೆದಿಡ್ಬೇಕು, ಈ ಬಾಗಲ ಅಲ್ಲಿ ಹಚ್ಚಬೇಕು, ಆ ನಂತರ ಜಗಲಿ ತೆಗೆದು ಈ ಮೂಲಿಗೆ ಹಾಕಬೇಕು. ಎಲ್ಲ ತೆಗೆದು ಹಾಕಿದ್ರು ಮನಸ್ಸಿನಾಗಿರೋ ಸುಮಾರು ಗುಣ ತೆಗೆದು ಹಾಕಲಿಲ್ಲ ಅಂದ್ರೆ ಎಲ್ಲಿ ಏನು ಶುದ್ಧ ಆಗುತ್ತದೆ ರೀ? ಮಣಿ ಚಂದ ಕಟ್ಟೋಕ್ಕಿಂತ ಮನಸ್ಸು ಚಂದ ಕಟ್ಟಿರ್ಬೇಕು ನಾವು ಮೊದಲ. ಮನಸ್ಸು ಚಂದ ಇದ್ದು ಅಂದ್ರೆ ಮಣಿ ಏನು ಬೇಕಾದಿದ್ರು ಆಗಂಗಿಲ್ಲ. ನಿಮ್ಗೆ ಗೊತ್ತಿರುವ ಮಹಾಭಾರತದ ಯುದ್ಧ
ಪ್ರಾರಂಭ ಆಗೋಕ್ಕಿಂತ ಮೊದಲು ಕೃಷ್ಣ ಪರಮಾತ್ಮ ಬಂದು ಹೇಳಿದಂಥ ದುರ್ಯೋಧನನಿಗೆ, ಹೇ ದುರ್ಯೋಧನ, ಯುದ್ಧ ಮಾಡೋದು ಬೇಡ, ಆ ಪಾಂಡವರಿಗೆ ಎಷ್ಟು ಪಾಲು ಬರ್ತದ ಅವರಿಗೆ ಕೊಟ್ಟುಬಿಡು, ಅವರಿಗೆ ಕೊಟ್ಟುಬಿಡು ಅಂತಂದಾಗ ಒಂದ ಒಟ್ಟ ಕೊಡಂಗಿಲ್ಲ ಅಂದ ದುರ್ಯೋಧನವ. ಒಂದು ಈಟುನ ಕೊಡಂಗಿಲ್ಲ ಅಂತಂದಾಗ, ಇಲ್ಲ ಒಂದು 5 ಹಳ್ಳಿಯರ ಕೊಡು ಪಾಂಡವರಿಗೆ, ಅವರಿಗೆ ಅರ್ಧ ರಾಜ್ಯ ಕೊಡೋದು ಬೇಡ, ಬರೀ ಒಂದು 5 ಹಳ್ಳಿ ಕೊಟ್ಟುಬಿಡು, ಅವ್ರು ಆರಾಮ್ ಇರ್ತಾರಂತಂದ್ರು. ಅವ ದುರ್ಯೋಧನ ಅಂದ, ಸೂಜಿ ತುದಿ ಮ್ಯಾಗ ಮಣ್ಣು ಎಟ್ಟು ಕುಂಡ್ರಂಗೆ ಇಲ್ರಿ, ಒಟ್ಟ ಸೂಜಿ ತುದಿ ಮ್ಯಾಗ ಮಣ್ಣು ಎಟ್ಟು ಕುಂಡಿರ್ತೈತಿಲ್ಲ ಅಟ್ಟೂ ಕೊಡಂಗಿಲ್ಲ. 5 ಹಳ್ಳಿ ಭಾಳ ದೂರ ಉಳಿತು, ನೀ ಏನು ದೊಡ್ಡ ಹೇಳಕ್ಕೆ ಬಂದದಿ, ಯುದ್ಧ ಮಾಡೇ ತಗೊಳ್ಳಿ ಅವ್ರು ಬೇಕಾದ್ರ ಅಂದ. ಕೃಷ್ಣ ಪರಮಾತ್ಮ ನಿಮ್ಗೆ ಹೇಳ್ತಾನೆ, ಜಗನ್ನಿಯಾಮಕಾರಿ, ಜಗದೊಡೆಯ, ಕಪಟ ನಾಟಕದ ಸೂತ್ರಧಾರಿ ಕೃಷ್ಣ ಪರಮಾತ್ಮ, ರಾಜರ ರಾಜ ಮಹಾರಾಜ ಕೃಷ್ಣ ಪರಮಾತ್ಮ. ಎಲ್ಲಾನು ಹಿಂದಾಗುವುದು ಮುಂದಾಗುವುದು ಈ ಸದ್ದ ನಡೆದದ್ದು ಎಲ್ಲ ಪ್ರತ್ಯಕ್ಷ ಅವನಿಗೆ. ಕೃಷ್ಣ ಪರಮಾತ್ಮ ಬಂದ ಆ ದುರ್ಯೋಧನನ ಮಹಾದ್ವಾರದ ಕೆಳಗೆ ನಿಂತ ಕೃಷ್ಣ ಆ ದುರ್ಯೋಧನ ಕೂಡ ಮಾತಾಡ್ಬೇಕಾದ್ರೆ ಹೆಂಗೆ ಮಾತಾಡ್ಬೇಕ್ರಿ, ಸಿಂಹಾಸನ ಎತ್ತರ. ಅರೆ ಕೃಷ್ಣ ಪರಮಾತ್ಮ ದೇವರು ಬಂದಾನಂತಂದ್ರೆ ಇಳಿದು ಬಂದು ಒಂದಿಟ್ಟು ಸನ್ಮಾನ ಮಾಡಿ ಬಾ ಕೃಷ್ಣ ಅಂತ ಕರಿಬೇಕಲ್ಲ, ಏನೂ ಕರೀಲಿಲ್ಲ. ಅಲ್ಲೇ ಬಾಗಲ್ದಾಗ ನಿಂತ ಕೃಷ್ಣ, ಅವ್ ಮ್ಯಾಲೆ ಕುಂತು ಎಟೋ ತಕ್ಕ ಮಾತಾಡಿದ್ರು, ಅವೇನು ಕೆಳಗೆ ಬರಲಿಲ್ಲ. ಆಗ ಕೃಷ್ಣ ಪರಮಾತ್ಮ ಅಂದ, ಇವನ ಅಹಂಕಾರ ಭಾಳದ, ಇವನಿಗೆ ಸೊಕ್ಕ ಭಾಳ ಬಂದದ, ಇವನೊಂದಿಟ್ಟು ಸೊಕ್ಕ ಮುರಿಬೇಕಂತ ತಿಳ್ಕೊಂಡು ಕೃಷ್ಣ ರೀ ಮೊದಲ ಅವ ಭಾಳ ಬೆರಿಕೆ ಮನುಷ್ಯ ದೇವರ. ಏನು ತೊಲೆಬಾಗಲ್ದಾಗ ನಿಂತಿದ್ರಲ್ಲ, ಬಾಗಲು ಒಳಗೆ ಬಂದು ತೊಲೆಬಾಗಲ್ದಾಗ ನಿಂತಿದ್ರಲ್ಲ, ನಿತ್ತಲ್ಲೇನ ಸೌಮ್ಯ ಏನು ಮಾಡಿದ್ದ ಅಂದ್ರೆ ತನ್ನ ಹೆಬ್ಬರಡಿನಿಂದ ಇಡೀ ಜಗತ್ತನ್ನ ಭೂಮಿಯನ್ನು ಸ್ವಲ್ಪ ಹಿಂಗೆ ತುಳಿದಿದ್ದ. ಹಿಂಗೆ ತುಳಿದದ್ದಕ್ಕೆ ಜಗತ್ತ ಹಿಂಗೆ ಅಲ್ಲೋಲ ಕಲ್ಲೋಲ ಆಗಿ ಏನು ಮ್ಯಾಲ ಕೂತಿದ್ ನೋಡ್ರಿ, ನಡಿ ಮ್ಯಾಗ ದಾಡ 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 ಉಳ್ಕೋತ ಬಂದು ಕೃಷ್ಣನ ಪಾದ ಮ್ಯಾಗ ಬಂದು ಬಿದ್ದಿದ್ದಂತ. ಕೃಷ್ಣನ ಪಾದ ಮ್ಯಾಗ ಬಂದು ಬಿದ್ದಿದ್ದ. ಅಲ್ಲೇ ನಮಸ್ಕಾರ ಮಾಡಿದ್ರೆ ಬರ್ತಿತ್ಲೋ, ಯಪ್ಪ ಇಲ್ಯಾಕೆ ಬಂದಿ ಅಂದ. ಇವನ ಮಾಡಿದ್ದ ಅದನ್ನೆಲ್ಲ ಕರೆ, ಅಲ್ಲೇ ಕೂತು ನಮಸ್ಕಾರ ಮಾಡಿದ್ರೆ ಆಕ್ಕಿತ್ತಲ್ಲ, ಇಲ್ಲಿ ಯಾಕೆ ಬಂದು ಬಿದ್ದು ಕಾಲು ಬಿದ್ದ ಮ್ಯಾಲೆ ಬಿದ್ದು ಉಳ್ಳಾಡ್ತೀವ ಯಪ್ಪ ಹೇಳಂದ. ಅದಕ್ಕೆ ಗೊತ್ತಾಗಿಲ್ಲ ಯಾರಿಗೆ, ದುರ್ಯೋಧನ ಗೊತ್ತಾಗಿಲ್ಲ, ಇಲ್ಲಿ ತುಳಿದು ಅದನ್ನು ಅಳಿಗಾಡಿಸಿದ್ದು ಗೊತ್ತಾಗಿದ್ದಿಲ್ಲ, ಬಂದು ಕಾಲ ಮೇಲೆ ಬಿದ್ದಿತ್ತು. ಇಂಥ ಬೆರಿಕೆ ಕೃಷ್ಣ. ಏನು ಹೇಳಿದ್ರು ಯುದ್ಧ ಮಾಡಲೇಬೇಕು ಅಂತ ಹೇಳಿದಾಗ ಆಯಿತು, ಯುದ್ಧ ಹಾಗೆ ಆಗ್ತದಂತ ಕೃಷ್ಣ ಹೊಳ್ಳು ಆದ. ಆ ಹೊಳ್ಳಿ ಹೋಗಿ ಯುದ್ಧದ ತಾರೀಖು ಹೇಳಿದ್ರು, ಯುದ್ಧವನ್ನು ಸಾರಿದರು. ಯುದ್ಧ ಸಾರಿದ ಮರುದಿನ ಧೃತರಾಷ್ಟ್ರ ತನ್ನ ಜ್ಯೋತಿಷಗಾರನ್ನ, ರಾಜ್ಯದ ಪಂಡಿತರನ್ನ, ವಿದ್ವಾಂಸರನ್ನ, ಜ್ಯೋತಿಷದಲ್ಲಿ ವಿದ್ವಾಂಸರಿದ್ದವ್ರನ್ನ ಕರೆದ ಒಂದು 10-15 ಮಂದಿ ವಿದ್ವಾಂಸರು ಜ್ಯೋತಿಷರನ್ನ ಕುಂಡ್ರಿಸಿ, ನಾಳೆ ಯುದ್ಧ ಸಾರ್ಯಾರ, ನನ್ನ ಮಗ ಕೃಷ್ಣ ಗೆಲ್ಲತಾನೋ ಇಲ್ಲೋ, ಅವಂದು ಹೆಂಗದ ನೋಡು ಕುಂಡ್ಲಿ ತೆಗೆದು, ನನ್ನ ಮಗ ಗೆಲ್ಲತಾನೋ ಇಲ್ಲೋ ನೋಡು ಕುಂಡ್ಲಿ ತೆಗೆದು ನೋಡು, ನನ್ನ ಮಗನ ಗ್ರಹಗತಿಗಳ ಹೆಂಗದಾವ, ನನ್ನ ಮಗನ ಕುಂಡ್ಲಿ ಹೆಂಗದ ನೋಡಂತ ಎಲ್ಲರಿಗೂ ಹೇಳಿದಾಗ ಎಲ್ಲರೂ ಪಂಚಾಂಗ ತೆಗೆದು ನೋಡಿದ್ರು. ಇಷ್ಟು ಚಲೋ ಇತ್ರಿ ದುರ್ಯೋಧನನ ಕುಂಡ್ಲಿ. ಅವ್ರು ಹೇಳಿದ್ರು, ನಿನ್ನ ಮಗನ ಕುಂಡ್ಲಿಯೊಳಗ, ನಿನ್ನ ಮಗನ ಜ್ಯೋತಿಷದೊಳಗ ಗುರುಬಲ ಅದ, ಶನಿ ಬಲ ಅದ, ನಿನ್ನ ಮಗನಿಗೆ ದಶ ಅದ, ನಿನ್ನ ಮಗ ಏನು ಹೇಳ್ತಾನದ ಫೈನಲ್ ಆಗ್ತದ, ಅವನೇ ಗೆಲ್ಲತಾನ, ಹಂಗ ಜ್ಯೋತಿಷದೊಳಗೆ ಬರದದ. ಯುದ್ಧ ಮಾಡಕ್ಕೆ ಹಿಂದೆ ಮುಂದೆ ಮಾಡಬೇಡ್ರಿ, ಯುದ್ಧ ಮಾಡ್ರಿ ಅಂತ ತಿಳ್ಕೊಂಡು ಹೇಳಿಬಿಟ್ರು. ಯುದ್ಧ ಮಾಡ್ರಿ ಅಂತ ಹೇಳಿಬಿಟ್ಟಾಗ ಮರುದಿವಸ ಯುದ್ಧ ಚಾಲು ಆಯ್ತು. 1 ದಿನ 2 ದಿನ 3 ದಿನ, 4ನೇ ದಿನಕ್ಕೆ ಪ್ರತಿ ದಿವಸ ಲಕ್ಷ ಗಂಟ್ಲೆ ಕೌರವರು ಸಾಯಾಕತ್ತಿದ್ರು, ದಿವಸ ಸೋಲ್ತಿದ್ರು. ಇದನ್ನು ಕೇಳಿ ಧೃತರಾಷ್ಟ್ರ ಮತ್ತು ಜ್ಯೋತಿಷಗಾರನ ಕರೆದ. ಅವ್ರು 10 ಮಂದಿ ಬಂದು ಕೂತರು. ಅಲ್ಲೋ ದುರ್ಯೋಧನ ಗೆಲ್ಲತಾನಂತ ನೀವು ಹೇಳಿರಿ, ನನ್ನ ಮಗನ ಕುಂಡ್ಲಿ ನೋಡಿರಿ, ನನ್ನ ಮಗನ ಜಾತಕ ನೋಡಿರಿ, ನನ್ನ ಮಗನ ಜ್ಯೋತಿಷದೊಳಗೆ ನೋಡಿರಿ, ಎಲ್ಲ ಅವನೇ ಗೆಲ್ಲತಾನಂತ ಹೇಳಿರಿ, ಮತ್ತು 4 ದಿನ ಆತ ದಿವಸ ಅವರ ಸೋಲಾಗತ್ತಾರ, ದಿವಸ ಅವರೇ ಸಾಯಾಗತ್ತಾರ, ಹೆಂಗ ಅಂತಂದಾಗ ಮತ್ತೊಟ್ಟರು ಪಂಚಾಂಗ ತೆಗೆದು ನೋಡಿದ್ರು. ಆಶ್ಚರ್ಯ ಏನಾಗಿತ್ತಂದ್ರೆ, ಪಂಚಾಂಗ ತೆಗೆದು ನೋಡಿದ್ರೆ ಪಂಚಾಂಗದೊಳಗೆ ಆ ಗ್ರಹಗತಿಗಳು ಮೊದಲು ಏನಿದ್ದೂರ್ಲೆ, ಆ ಗ್ರಹಗತಿಗಳು ಆ ದುರ್ಯೋಧನನ ಕುಂಡ್ಲಿಯೊಳಗೆ ಇದ್ದ ಗ್ರಹಗತಿಗಳು ಚೇಂಜ್ ಆಗಿಬಿಟ್ಟಾವ. ಗ್ರಹಗತಿಗಳ ಬದಲಾಗ್ಯಾವ. ಗುರು ಇದ್ದ ಜಾಗದಾಗ ಗುರು ಇಲ್ಲ, ಕೇತು ಇದ್ದ ಜಾಗದಾಗ ಕೇತು ಇಲ್ಲ, ರಾಹು ಇದ್ದ ಜಾಗದಾಗ ರಾಹು ಇಲ್ಲ. ಇವಂದು ಎಲ್ಲ ಚೇಂಜ್ ಆಗಿ ಸೋಲು ಪಾಳೆ ಬಂದದ, ಸೋಲು ಹಂಗಾಗ್ಯದ. ಅವ್ರಂದ್ರು ಜ್ಯೋತಿಷ್ಗಾರಟ್ರು, ಇಲ್ಲ ಅದು ಏನಾಗ್ಯದ ಅಂತಂದ್ರೆ ಅವ್ರ ಕಡೆ